ಹಳ್ಳಿ ತೀರದಲ್ಲಿ ಚಿಕ್ಕ ಹಳ್ಳಿ ಅಸ್ತಿತ್ವವಿತ್ತು. ಹಳ್ಳಿಯ ಮಕ್ಕಳು ದಿನನಿತ್ಯ ಆಟವಾಡುತ್ತಾ ಹಳ್ಳಿ ಪಕ್ಕದ ನದಿ, ಮರದ ತೋಟ ಮತ್ತು ಹಿಮ್ಮುಖ ಹಾದಿಗಳನ್ನು ಅನ್ವೇಷಿಸುತ್ತಿದ್ದರು. ಅಂದು ಹಳ್ಳಿ ಹಿರಿಯರೊಬ್ಬರು ಮೊಮ್ಮಕ್ಕಳಿಗೆ ಹಳೆಯ ಕಥೆಯನ್ನು ಹೇಳಿದರು. ಈ ಹಳ್ಳಿಯಲ್ಲಿ ಒಂದು ಖಜಾನೆ ಮರೆಯಾಗಿರುತ್ತದೆ. ಖಜಾನೆನಾ? ಹೌದು. ದಿಕ್ಕು ತೋರಿಸಿ ಧೈರ್ಯದಿಂದ ಹುಡುಕಿದವನೇ ಅದನ್ನು ಕಾಣಬಹುದು. ಈ ಕಥೆ ಕೇಳಿ ಅರುಣ್ ಮತ್ತು ರಿಯಾ ಕುತೂಹಲದಿಂದ ಕಣ್ಣಿದ್ದರು. ಖಜಾನೆ? ನಾವು ಅದನ್ನು ಹುಡುಕ್ಬೇಕು ಅಜ್ಜಿ ಎಂದು ರಿಯಾ ಉತ್ಸಾಹದಿಂದ ಹೇಳಿದರು. ಮುಗ್ಧ ಹೃದಯದ ಇಬ್ಬರು ಮಕ್ಕಳು ಹಳ್ಳಿ ಪಕ್ಕದ ಹಳೆಯ ಮರ, ಕಲ್ಲು ಪಥ ಮತ್ತು ನದಿಯ ತೀರವನ್ನು ಪರಿಶೀಲಿಸಲು ಹೊರಟರು. ಅವರು ಪ್ರತಿ ಹಾದಿಯಲ್ಲಿ ಸಣ್ಣ ಸೂಚನೆಗಳನ್ನು ಕಂಡರು. ಹಳೆಯ ನಕ್ಷತ್ರಪಟ, ಕುಳಿತ ಕಲ್ಲುಗಳು, ಮರದಲ್ಲಿ ಅಚ್ಚರಿಗೂಡುಗಳು. ನೋಡರುಣ್, ಇಲ್ಲಿ ಹಳೆಯ ಗುರುತು ಇದೆ. ಅದು ಖಜಾನೆಯ ಸುಳಿವು ಇರಬಹುದು. ನೋಡು ರಿಯಾ, ಈ ಗೂಡುಗಳಲ್ಲಿ ಏನೋ ಸಂಕೇತ ಇದೆ, ಅರುಣ್ ಕುತೂಹಲದಿಂದ ಹೇಳಿದರು. ನಿಜವಾಗಿಯೂ? ನೋಡೋಣ, ಅದನ್ನು ಡಿಕೋಡ್ ಮಾಡಬಹುದು, ರಿಯಾ ಉತ್ತರಿಸಿದರು. ಮಕ್ಕಳು ತಕ್ಷಣ ಸಂಕೇತಗಳನ್ನು ಗಮನದಿಂದ ಪರಿಶೀಲಿಸಿದರು. ಕೆಲವೊಮ್ಮೆ ಅವರು ಕಲ್ಲುಗಳಿಗೆ ಹಿಗ್ಗಿಯೇರಿದರು, ಕೆಲವೊಮ್ಮೆ ಮರದ ಹಣೆಗಳಲ್ಲಿ ಏರಿಳಿತದ ಸಂಕೇತಗಳನ್ನು ಹುಡುಕಿದರು. ದಿನ ಕಳೆಯುತ್ತಿತ್ತು, ಆದರೆ ಅವರ ಧೈರ್ಯ ಕಡಿಮೆಯಾಗಲಿಲ್ಲ. ಇದೆ ನೋಡಿ, ನಕ್ಷೆಯಲ್ಲಿ ಇದೇ ಗುರುತು ಇದೆ. ಸರಿಯಾದ ದಾರಿಯಲ್ಲಿದ್ದೇವೆ. ಹಿರಿಯರು ಹೇಳಿದಂತೆ ಈ ಖಜಾನೆ ಹುಡುಕುವುದು ಸುಲಭ ಕೆಲಸ ಅಲ್ಲ. ಎಲ್ಲಾ ಸೂಚನೆಗಳನ್ನು ಗಮನದಿಂದ ಓದಿ ಧೈರ್ಯ ಮತ್ತು ಬುದ್ಧಿವಂತಿಕೆಯೊಂದಿಗೆ ಮುಂದುವರೆಯಿರಿ ಎಂದು ಅಜ್ಜಿ ಹೇಳಿದರು. ಅರುಣ್ ಮತ್ತು ರಿಯಾ ತಮ್ಮ ಬ್ಯಾಕ್ ಪ್ಯಾಕ್ಸ್ನಲ್ಲಿ ಸಣ್ಣ ಲೆಂಡರ್, ಪೆನ್ಸಿಲ್, ನೋಟ್ಬುಕ್ ತೆಗೆದುಕೊಂಡು ಹಳೆಯ ನಕ್ಷತ್ರಪಟವನ್ನು ನಿಖರವಾಗಿ ಓದಲು ಮುಂದಾದರು. ಅವರು ಕೊನೆಗೆ ನದಿಯ ತೀರದ ಹಳೆಯ ದೊಡ್ಡ ಮರದ ಬಳಿ ತಲುಪಿದರು. ಮರದ ತಳೆಯಲ್ಲಿ ಒಂದು ಚಿಕ್ಕ ಪಾತಾಳದ ಕವಾಟ ಕಂಡರು. ಅದರಲ್ಲಿ ಚಿಕ್ಕ ಹಳೆಯ ಡಬ್ಬಿಯ ಮಾರ್ಗದ ಸೂಚನೆ ಇದ್ದಿತು. ಇದು ಡಬ್ಬಿಯ ಮಾರ್ಗವೇ? ರಿಯಾ ಕುತೂಹಲದಿಂದ ಕೇಳಿದರು. ಹೌದು, ನಾವು ಧೈರ್ಯದಿಂದ ಪರಿಶೀಲಿಸಬೇಕು, ಅರುಣ್ ಹೇಳಿದರು. ಆ ಮರದ ಕೆಳಗೆ ಏನೋ ಇದೆ. ಬಾ ನೋಡೋಣ. ಮಕ್ಕಳು ತಮ್ಮ ಕೈಗಳನ್ನು ತಾಕಿ ಹಳೆಯ ಡಬ್ಬಿಯ ಕವಾಟವನ್ನು ಎತ್ತಲು ಪ್ರಾರಂಭಿಸಿದರು. ಮೊದಲ ಪ್ರಯತ್ನದಲ್ಲಿ ಅದು ಬಹಳ ಭಾರವಾಗಿ ತೋರುತ್ತಿತ್ತು, ಆದರೆ ಇಬ್ಬರು ಶ್ರಮಪಟ್ಟು ಕೊನೆಗೆ ಡಬ್ಬಿ ತೆರೆದರು. ಖಜಾನೆ ಮತ್ತು ಪಾಠಗಳು. ಡಬ್ಬಿಯೊಳಗೆ ಚಿನ್ನದ ನಾಣ್ಯಗಳು, ಹಳೆಯ ಸೀಳಿಗಳು ಮತ್ತು ಹಳ್ಳಿಯ ಜೀವನ ಪಾಠಗಳನ್ನು ಬರೆದ ಪುಸ್ತಕಗಳು ಕಂಡುಬಂದವು. ಅರುಣ್ ಮತ್ತು ರಿಯಾ ಸಂತೋಷದಿಂದ ಕಣ್ಗಳಿಂದ ಕಣ್ಣೀರು ಹರಿಸಿದರು. ಚಿನ್ನದ ನಾಣ್ಯಗಳು! ಇದರಲ್ಲಿ ಪುಸ್ತಕಗಳು ಇವೆ. ಅಯ್ಯೋ, ಮಾಯಾ ಪುಸ್ತಕವೇನು ಅಂತಿದೆ ನೋಡು, ಇವು ಹೊಳೆಯುತ್ತಿವೆ. ಪುಸ್ತಕದಲ್ಲಿ ಬರೆಯಲ್ಪಟ್ಟಿತ್ತು, ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿರಲಿ, ಸಹಾಯ ಮಾಡೋಕೆ ಹೆದರಬೇಡಿ, ಧೈರ್ಯ ಮತ್ತು ಪರಿಶ್ರಮ ಜೀವನದಲ್ಲಿ ಬಹುಮೌಲ್ಯವನ್ನು ತರುತ್ತವೆ. ಮಕ್ಕಳು ಖಜಾನೆ ನೋಡಿದಂತೆ ಹಳ್ಳಿ ಜನರಿಗೆ ಸಹಾಯ ಮಾಡುವ ಉತ್ಸಾಹವು ಹುಟ್ಟಿತ್ತು. ಪ್ರಾಮಾಣಿಕತೆ ಮತ್ತು ಸಹಾಯವೇ ನಿಜವಾದ ಖಜಾನೆ. ಅದಕ್ಕೆ ಅವರು ನಾಣ್ಯಗಳನ್ನು ಹಳ್ಳಿ ಬಡವರಿಗೆ ಹಂಚಿದರು, ಪುಸ್ತಕದ ಪಾಠಗಳನ್ನು ಮಕ್ಕಳಿಗೆ ಓದಿಸಿದರು. ಹಳ್ಳಿ ಸಂತೋಷದಿಂದ ತುಂಬಿತು. ಹಳ್ಳಿ ಜನರ ಪ್ರತಿಕ್ರಿಯೆ. ಹಳ್ಳಿ ಜನರು ಅರುಣ್ ಮತ್ತು ರಿಯಾ ಸಾಹಸವನ್ನು ಕಂಡು ಬಹಳ ಸಂತೋಷಪಟ್ಟರು. ನಿಜವಾಗಿಯೂ ಧೈರ್ಯ ಮತ್ತು ಪರಿಶ್ರಮವು ಜೀವನದಲ್ಲಿ ಬಹುಮೌಲ್ಯವನ್ನು ತರುತ್ತದೆ ಎಂದು ಹಿರಿಯರು ಹೇಳಿದರು. ಮಕ್ಕಳು ತಮ್ಮ ಪಾಠವನ್ನು ಹಳ್ಳಿಯೆಲ್ಲರಿಗೂ ತೋರಿಸಿದರು. ಹಳ್ಳಿ ಜನರು ಸಹಾಯ ಮಾಡಲು ಪ್ರಾರಂಭಿಸಿದರು. ಹಳ್ಳಿಯ ಜೀವನ ಶ್ರೇಷ್ಠತೆ, ಸ್ನೇಹ, ಸಹಕಾರ ಮತ್ತು ಪ್ರಾಮಾಣಿಕತೆಯಿಂದ ತುಂಬಿತು.